ಕುರಿತು ಜಾಹೀರಾತುಗಳನ್ನು ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಸಿಯಾಗಿದೆ. ನುಡಿದಂತೆ ನಡೆದಿದ್ದೇವೆ ಅಂತ ಪದೇ ಪದೇ ಜನರ ಮುಂದೆ ಹೇಳ್ತಾ ಇದ್ದಾರೆ. ಇದರ ಅವಶ್ಯಕತೆ ಏನು ಇತ್ತು ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಹಣವನ್ನ ದುಂದುವೆಚ್ಚ ಮಾಡ್ತಾ ಇದ್ದಾರೆ. 8 ತಿಂಗಳ ಅವಧಿಯಲ್ಲಿ 5 ಗ್ಯಾರಂಟಿಗಳ ಭಜನೆ ಬಿಟ್ರೆ ರಾಜ್ಯ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾಗಿಲ್ಲ. ಬೆಳಗಾವಿ ಅಧಿವೇಶನದಲ್ಲೂ ಜನರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಬೆಂಗಳೂರಿನಿಂದ ಅಲ್ಲಿ ಹೋಗಿ ಅಧಿವೇಶನ ನಡೆಸಿದರ ಪ್ರಯೋಜನ ಏನು ಅಂತ ಎಚ್ಡಿಕೆ ಪ್ರಶ್ನೆ ಕೇಳಿದ್ದಾರೆ. ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವೆಲ್ಲ ಕಳೆದ ವಿಧಾನಸಭೆಯ ಅಧಿವೇಶನ ಬೆಳಗಾವಿಲಿ ಮತ್ತು ಈ ವರ್ಷದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳು ಇದೆಲ್ಲದರ ಒಂದು ವಿಶ್ಲೇಷಣೆಗಳನ್ನ ಮಾಡ್ಕೊಂಡ್ ಬರ್ತಕ್ಕಂಥದ್ದು ಮಾಧ್ಯಮದಲ್ಲಿ ನಡೆದು ಬಂದಿರತಕ್ಕಂಥ ದಾರಿಯೇನಿದೆ. ಆ ವರ್ಷದ ಹಲವಾರು ಯಶಸ್ಸುಗಳು ಅಪಯಶಸ್ಸುಗಳ ಬಗ್ಗೆ ಆ ಒಂದು ನಿಟ್ಟಿನಲ್ಲೇ ನಾನು ಈಗಾಗಲೇ ರಾಜ್ಯದಲ್ಲಿ ಈ ವರ್ಷ ಚುನಾವಣೆಗಳಾಗಿ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯಾಗಿ ಈಗಾಗಲೇ ಸುಮಾರು 7 ತಿಂಗಳು ಕಳೆದಿದ್ದೇವೆ. ಹೊಸ ಸರ್ಕಾರ ರಚನೆಯಾದ ಈ ಒಂದು 7-8 ತಿಂಗಳಲ್ಲಿ ಅವರ ಒಂದು ಗ್ಯಾರಂಟಿ ಯೋಜನೆಗಳು ಶರವೇಗದಲ್ಲಿ ನಾಡಿನ ಜನತೆಗೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಭರವಸೆ ಕೊಡ್ತಕ್ಕಂಥದ್ರಲ್ಲಿ ಸಮಯ ವ್ಯರ್ಥ ಮಾಡದೆ ತೆಗೆದುಕೊಂಡಂತ ಅವರ ತೀರ್ಮಾನಗಳಿಗೆ ಅದನ್ನು ಅಸೂಯೆ ಪಡೋ ಅವಶ್ಯಕತೆ ಇಲ್ಲ. ಸರ್ಕಾರನ ಅಭಿನಂದಿಸೋಣ. ಜನಗಳಿಗೆ ಅವರೇನು 5 ಗ್ಯಾರಂಟಿಗಳ ಭರವಸೆ ಕೊಟ್ಟು ಅತ್ಯಂತ ಬಹುಮತದಲ್ಲಿ ನಾಡಿನಲ್ಲಿ ಜನತೆಯ ಬೆಂಬಲ ಏನು ಪಡೆದಿದ್ದಾರೆ. 5 ಗ್ಯಾರಂಟಿಗಳನ್ನ ಪ್ರತಿನಿತ್ಯ ಮಾಧ್ಯಮದ ಜಾಹೀರಾತುಗಳ ಮುಖಾಂತರ, ಸರ್ಕಾರದ ಜಾಹೀರಾತುಗಳ ಮುಖಾಂತರ ನಾಡಿನ ಜನತೆಗೆ ಎಲ್ಲಿ ಮರೆತು ಬಿಡ್ತಾರೋ ಅಂತ ಹೇಳಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ನೆನಪು ಮಾಡಿಕೊಡ್ತಕ್ಕಂಥದ್ದಕ್ಕೆ ಅವರ ಪಡ್ತಾ ಇರತಕ್ಕಂಥ ಸಾಹಸ ನೋಡಿದಾಗ ಆ ಹಿನ್ನೆಲೆಯಲ್ಲಿ ನನಗೆ ಈ ಸರ್ಕಾರದ ನುಡಿದಂತೆ ನಡೆದಿದ್ದೇವೆ ಅಂತ ಪ್ರತಿನಿತ್ಯ ಪುನರುಚ್ಚಾರ ಮಾಡೋದೇನಿದೆ ಅದು ನೋಡಿದಾಗ ಪಾಪ ಅನುಕಂಪ ಮೂಡೋದು ನನಗೆ ಈ ಸರ್ಕಾರದ ಬಗ್ಗೆ. ಅವರ 5 ಗ್ಯಾರಂಟಿಗಳು ನಾಡಿನ ಜನತೆಯ ಬದುಕಿಗೆ ದೊಡ್ಡ ಮಟ್ಟದಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥದ್ರಲ್ಲಿ ಅವರು ಯಶಸ್ಸು ಕಂಡಿದ್ರೆ ಇಷ್ಟೊಂದು ರೀತಿಯಲ್ಲಿ ಪ್ರತಿನಿತ್ಯ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ನಾನು 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ರೈತರ ಸಾಲ ಮನ್ನಾ ಮಾಡಿದೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಪ್ರಚಾರ ಗಿಟ್ಟಿಸ್ಲಿಕ್ಕೇನು ಹೋಗಲಿಲ್ಲ. ನೀವು ನನ್ನೂ ಕೇಳ್ಬೋದು, ನೀವು ಅಧಿಕಾರ ನಡೆಸಿದ್ದೀರಿ, ನೀವು ಜಾಹೀರಾತುಗಳ ಮುಖಾಂತರ ಸರ್ಕಾರದ ಹಣ ವೆಚ್ಚ ಮಾಡಿ ನೀವು ಪ್ರಚಾರ ಪಡೆದಿರಬಹುದು ಅಂತ. ನಾನು ಆ ರೀತಿ ಸರ್ಕಾರದ ಹಣವನ್ನ ದುಂದು ವೆಚ್ಚ ಮಾಡ್ಲಿಕ್ಕೆ ಹೋಗಲಿಲ್ಲ. ನಾನು ಇದು ಈ ಸರ್ಕಾರದ ಈ 8 ತಿಂಗಳ ಅವಧಿಯಲ್ಲಿ ಈ 5 ಗ್ಯಾರಂಟಿಗಳ ಭಜನೆ ಒಂದು ಬಿಟ್ರೆ ಇನ್ಯಾವುದರಲ್ಲಿ ಇವರು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನೀವೆಲ್ಲ ಕಳೆದ ವಿಧಾನಸಭೆಯ ಅಧಿವೇಶನ ಬೆಳಗಾವಿಲಿ ನನ್ನಿಂದ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರಿ. ನಾನೇನೋ ದೊಡ್ಡ ಮಟ್ಟದಲ್ಲಿ ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕೆ ವಿಧಾನಸಭೆ ಅಧಿವೇಶನವನ್ನ
ಸದುಪಯೋಗ ಪಡಿಸ್ಕೊಡ್ತೀನಿ ಅಂತಕ್ಕಂಥದ್ದು ನಿಮ್ಮೆಲ್ಲರ ನಿರೀಕ್ಷೆ ಇತ್ತು, ನನಗೆ ಗೊತ್ತಿದೆ. ನನಗೆ ಅಲ್ಲಿಯ ನೀರಸ ಪ್ರತಿದಿನದ ಕಲಾಪಗಳಿಂದ ನಿಮಗೆ ಇಲ್ಲಿಂದ ಬೆಂಗಳೂರಿಂದ ನೀವೆಲ್ಲ ಅಲ್ಲೂ ಹೋಗಿ ಶ್ರಮ ಪಟ್ಟಿರ್ತಕ್ಕಂಥದ್ದೇನಿದೆ ನಾಡಿನ ಜನತೆಗೆ ಸುದ್ದಿ ಮುಟ್ಟಿಸ್ಲಿಕ್ಕೆ, ಸ್ವಲ್ಪ ನಿಮ್ಗಳು ನಿರಾಸೆ ಆಗಿದೆ ನನ್ನಿಂದ ಅಂತಕ್ಕಂಥದ್ದು ನಾನು ಅರಿತಿದ್ದೇನೆ. ಆದರೆ ಯಾತಕ್ಕೆ ನಾನು ಸ್ವಲ್ಪ ಆ ಕಲಾಪದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿಲ್ಲ, ಅಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಿದ್ದಾಗೆ ಮಾಧ್ಯಮಗಳಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಈ ಬಾರಿ ಆದರೂ ಸದನದಲ್ಲಿ ಉತ್ತಮವಾದ ಚರ್ಚೆಗಳಾಗ್ತವ, ಸಮಯದ ಕಲಾಪಗಳನ್ನು ವ್ಯರ್ಥ ಮಾಡದೆ ಬೆಳಗಾವಿ ಅಧಿವೇಶನ ಅರ್ಥಪೂರ್ಣವಾಗಿ ನಡೆಯುತ್ತಾ, ಈ ನಿರೀಕ್ಷೆಗಳನ್ನ ಆ ಭಾಗದ ಜನ ಏನು ಹೊಂದಿದ್ರು, ಆ ನಿರೀಕ್ಷೆಗಳಿಗೆ ಹುಸಿ ಆಗಲಿಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ನಾನು ಸ್ವಲ್ಪ ಬೇರೆ ಉತ್ತರ ಕರ್ನಾಟಕದ ಶಾಸಕರುಗಳೇ ಹೆಚ್ಚಿನ ಒಂದು ಸಮಯವನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೇನೆ. ನಾನು ಮುಂದಿನ ಬಹುಶಃ ಫೆಬ್ರವರಿನಲ್ಲಿ ಯಾವೊಂದು ಗವರ್ನರ್ ಅಡ್ರೆಸ್ ಇದೆ, ಜಂಟಿ ಸದನಗಳನ್ನು ಉದ್ದೇಶಿಸಿ ಮಾತನಾಡೋದು, ಅದರ ಜೊತೆಯಲ್ಲಿ ಈ ವರ್ಷದ 2024-25 ಆರ್ಥಿಕ ವರ್ಷದ ಬಜೆಟ್ ಅನ್ನ ಮಂಡನೆ ಮಾಡೋದೇನಿದೆ, ಆ ಸದನದಲ್ಲಿ ಬಹುಶಃ ನಿಮಗೇನು ಕಳೆದ ಸದನದಲ್ಲಿ ನಿರಾಸೆ ಮಾಡಿದ್ದೆ ಅದೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ನಿಲ್ತೇನೆ. ನಾನು ಈ ನಾಡಿನ ಜನತೆಯ ಜೊತೆನೂ ನಿಲ್ತೇನೆ. ನಾನೇನು ಪಲಾಯನವಾದ ಯಾವುದಕ್ಕೂ ಮಾಡಲ್ಲ, ನಾನು ಇರ್ತೀನಿ, ಇನ್ನೂ ಬದುಕಿರ್ತೀನಿ, ದೇವರು ಆಯಸ್ ಕೊಟ್ಟಿದ್ದಾನೆ ನನಗೆ. ಇಲ್ಲಿ ಈ ಸರ್ಕಾರ ಗ್ಯಾರಂಟಿಯ ಬಗ್ಗೆ ತೋರಿಸ್ತಕ್ಕಂಥ ಮುತುವರ್ಜಿ ನಾಡಿನ ಅಭಿವೃದ್ಧಿಗೆ ಏನಾದರೂ ತೋರಿಸಿದ್ದಾರಾ? ಇವತ್ತು ಬರಗಾಲದ ಬಗ್ಗೆನೇ ನಾವು ಚರ್ಚೆ ಮಾಡೋದಾದ್ರೆ, ಕಳೆದ 5-6 ತಿಂಗಳಿಂದ ಈ ಸರ್ಕಾರ ಹೇಳಿಕೆಗಳಿಗೆ ಮುಖ್ಯಮಂತ್ರಿಯಿಂದ ಅವರ ಮಂತ್ರಿಮಂಡಲದ ಹಲವಾರು ಸಚಿವರುಗಳು ಈ ಬರಗಾಲದ ಹೇಳಿಕೆಗಳಿಗೆ ಸೀಮಿತವಾಗಿದ್ದಾರೋ ಹೊರತು ಯಾವುದೇ ರೀತಿಯ ಬರಗಾಲಕ್ಕೆ ಸರ್ಕಾರದಿಂದ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ ಅದನ್ನು ನಾವು ಕಾಣ್ತಾ ಇಲ್ಲ ಈ ಸರ್ಕಾರದಲ್ಲಿ. ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ದೂರನ್ನ ಜನತೆ ಮುಂದೆ ಇಡ್ತಕ್ಕಂಥದ್ದು ಒಂದೇ ನಾನು ಕಾಣ್ತಾ ಇರತಕ್ಕಂಥದ್ದು. ಒಂದು ಬಾರಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕುಮಾರಸ್ವಾಮಿಗೆ ಏನು ಗೊತ್ತಿದೆ ಬರಗಾಲದ ಬಗ್ಗೆ, ಏನೋ ಮಾತನಾಡ್ತಾರೆ ಅಂತಕ್ಕಂಥದ್ದು ನನ್ನ ಮೇಲೆ ಲಘುವಾಗಿ ಮಾತನಾಡಿದ್ದು ನೋಡಿದ್ದೇನೆ. ಈ 800 ಕೋಟಿನೋ 900 ಕೋಟಿನೋ ಕುಡಿಯೋ ನೀರಿಗೆ ಮತ್ತು ನಿಮ್ಮ ಮೇವು ಖರೀದಿಗೆ ಹಣ ಇಟ್ಟಿದ್ದೇವೆ ಅನ್ನೋದನ್ನು ಬಿಟ್ಟರೆ ಇನ್ಯಾವುದಕ್ಕೆ ಹಣ ಇವತ್ತು ವಿನಿಯೋಗ ಮಾಡಿದ್ದಾರೆ? ಇವತ್ತೊಂದು ಪತ್ರಿಕೆಯಲ್ಲಿ ಗಮನಿಸಿದೆ ನಾನು, ಯಾವುದೋ ರಾಮಮೂರ್ತಿ ನಗರವೋ ಯಾವುದೋ ಮರೆತುಬಿಟ್ಟೆ ನಾನು ಓದಬೇಕಾದ್ರೆ, ಫುಟ್ಪಾತ್ಗಳ ಮೇಲೆ ಸಿಂಥೆಟಿಕ್ ವಾಟರ್ ಟ್ಯಾಂಕ್ಗಳನ್ನು ನಿಲ್ಲಿಸಿ ಇಟ್ಟಿದ್ದಾರೆ ಉದ್ದಕ್ಕೆ ಫುಟ್ಪಾತ್ ಮೇಲೆ. ಕಾರಣ, ಬೆಂಗಳೂರು ನಗರದಲ್ಲೂ ಒಂದು ಕಡೆ ಅಂತರ್ಜಲದ ಕುಸಿತ, ಇನ್ನೊಂದು ಕಡೆ ಕಾವೇರಿ ನೀರಿನ ಕೊರತೆ, ಟ್ಯಾಂಕರ್ಗಳಲ್ಲಿ ನೀರು ಹೊಡೆಯತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಒಂದು ದೃಶ್ಯ ನೀವು ಇವತ್ತೊಂದು ಪತ್ರಿಕೆಯಲ್ಲಿ ಫೋಟೋ ಹಾಕಿದ್ದೀರಿ. ಏಕೆಂದರೆ ಈ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರ, ಅದೆಂಥದ್ದು 196 ಕಿಲೋಮೀಟರ್ ಏನೋ ಟನಲ್ ರೋಡ್ ಮಾಡಲಿಕ್ಕೆ ಈಗ ಇಬ್ಬರು ಮಂತ್ರಿಗಳ ನಡುವೆ ಜಟಾಪಟಿ ನಡೀತಿದೆ ಅಂತ ಇವತ್ತೊಂದು ಆರ್ಟಿಕಲ್ ನೋಡಿದೆ ಯಾವುದೋ ಪತ್ರಿಕೆಯಲ್ಲಿ. ನಮ್ಮ ಇಲಾಖೆಗೆ ಬರಬೇಕದು ಕೆಲಸ, ನಮ್ಮ ಇಲಾಖೆಗೆ ಬರಬೇಕು ಅಂತ 196 ಕಿಲೋಮೀಟರ್ನ ಟನಲ್ ರೋಡ್ನ ಒಳಗಡೆ ಕೊರೆದು ಏನೋ 50,000 ಕೋಟಿ 56,000 ಕೋಟಿ ಏನೋ ಈಗ ಎಕ್ಸ್ಪೆಕ್ಟ್ ಮಾಡಿದ್ದು ಆ ವೆಚ್ಚ
ಅದೇನೋ 80,000 ಕೋಟಿ ಮೇಲೆ ಹೋಗುತ್ತೆ ಅಂತಲೂ ಅದೇನೋ ಅದು ಬರ್ಕೊಂಡಿದ್ದೀರಿ, ಕೊಟ್ಟಿದ್ದಾರೆ ಸರ್ಕಾರ ಮಾಹಿತಿ. ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಒಂದು ಟನಲ್ ರೋಡು ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ವರೆಗೆ ಟ್ರಾಫಿಕ್ನ ಈಸ್ ಔಟ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಒಂದು ಕೊರಿಯನ್ ಕಂಪನಿ 30 ಕೋಟಿ ವೆಚ್ಚ ಮಾಡಲಿಕ್ಕೆ ಅವರೇ ಬಂದಿದ್ರು, ಡಿಸೈನ್ ಎಲ್ಲ ಅವರೇ ಮಾಡ್ತೀವಿ ಅಂತ ಬಂದಿದ್ರು. ಅಂತಿಮವಾದ ತೀರ್ಮಾನಗಳು ಆಗೋಗಿತ್ತು, ನನ್ನ ಸರ್ಕಾರ ಹೋಯಿತು. ಈಗ ಎಷ್ಟು ವರ್ಷ ಆಯಿತು? 2006ಕ್ಕೂ 2023ಕ್ಕೂ ಎಷ್ಟು ವರ್ಷ ಕಳೆದಿದ್ದೇವೆ? ಅದೊಂದು ಮೀನ್ ಸ್ಕ್ವೇರಿಂದ ಹೆಬ್ಬಾಳದ ಫ್ಲೈಓವರ್ಗೆ ನಾವು ಟನಲ್ ರೋಡ್ ಮಾಡಲಿಕ್ಕೆ ಮುಂದೆ ಬಂದಂಥ ಸರ್ಕಾರಗಳಿಗೆ ಸಾಧ್ಯ ಆಗದೆ ಇರೋದು. ನೀವು ಈಗೇನೋ ಎಂಥದ್ದು ಹೊಸ ಕನ್ಸ್ಕೊಂಡು ಹೊರಟಿದ್ದೀರಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ. ನಿಜಕ್ಕೂ ನಿಮಗೆ ಸಮಯ ಇದೆಯಾ? ಏಕೆಂದರೆ ನೀವು ಒಂದು ಕಡೆ ಅವೆಂಥ ಹೊಸ ಹೊಸ ಬಿಲ್ಡಿಂಗ್ಗಳು ಕಟ್ಟೋಕ್ಕೆ ಮೀಟಿಂಗ್ ಮಾಡಿ ಆ ದೊಡ್ಡ ದೊಡ್ಡ ಬಿಲ್ಡರ್ಗಳನ್ನ ಅದಂತೂ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ವಸೂಲಿ ಮಾಡೋದ್ರಲ್ಲೇ ಸಮಯ ಇಲ್ಲ ನಿಮಗೆ ಮಾಡೋಕ್ಕೆ. ಇನ್ನು ಟನಲ್ ರೋಡ್ ಮಾಡೋಕ್ಕೆ ನಿಮಗೆ ಸಮಯ ಇದೆಯಾ? 2 ಇಲಾಖೆಯಲ್ಲಿ ಬೇರೆ ಜಟಾಪಟಿ ಶುರು ಮಾಡ್ಕೊಂಡಿದ್ದೀರಿ. ಆ ಕೆಲಸ ನಾವು ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅರ್ಜಿ ಬೇರೆ ಹಾಕೊಂಡಿದ್ದೀರಿ, ನಮ್ಗೆ ಆರ್ಥಿಕ ನೆರವು ಕೊಡಿ ಅಂತ ಹೇಳಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ. ಇದೆಲ್ಲ ಒಂದು ಭಾಗ ಇರಲಿ. ಈ ಬರಗಾಲಕ್ಕೆ ನೀವೇನು ಕೊಟ್ರಿ? 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಎಷ್ಟು ತಿಂಗಳಾಯಿತು? ಏನೋ ಫ್ರೂಟ್ ಮುಖಾಂತರ 2,000 ರೂಪಾಯಿ, ಅದು ಎಕರೆ ಅಂತಲೂ ಹೇಳಲಿಲ್ಲ, ಹೆಕ್ಟರ್ ಅಂತಲೂ ಹೇಳಿಲ್ಲ, ಇನ್ನೂ ಕ್ಲಿಯರಾಗಿ ಹೇಳಲೇ ಇಲ್ಲ. ಹೆಕ್ಟರ್ಗೆ 2,000 ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರು, ಎಕರೆಗೆ 2,000 ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರು. ಈ ಕ್ಷಣದವರೆಗೂ ನೀವು ಕಂದಾಯ ಮಂತ್ರಿಗಳು ಹೇಳಿಲ್ಲ, ಮುಖ್ಯಮಂತ್ರಿಗಳು ಹೇಳಿಲ್ಲ. ಏನೋ ಮೊನ್ನೆ ಅವೆಲ್ಲ ಒಂದು ಹೇಳಿಕೆ ನೋಡಿದೆ ಕಂದಾಯ ಮಂತ್ರಿಗಳದು, ಏನೋ ಹೆಚ್ಚು ಕಡಿಮೆ ಸದ್ಯ ಅವ್ರ ಸರ್ವರ್ ಏನೋ ಆಗಿಲ್ಲ ಅಂತ, ಹೆಚ್ಚು ಕಡಿಮೆ ಆಗಿಲ್ಲ ಅಂತ ಕಾಣಿಸ್ತದೆ. ಗೃಹಲಕ್ಷ್ಮಿದು ಪ್ರತಿನಿತ್ಯ ಸರ್ವರ್ ಹೋಯ್ತು ಕೆಟ್ಟೋಯ್ತು ಅಂತಾರೆ. ಅವ್ರಿಲ್ಲ ಸರ್ವರ್ ಹೆಂಗೈತೋ ಗೊತ್ತಿಲ್ಲ ನನಗೆ. ಇದೇನೋ ಫ್ರೂಟ್ ಈಗ ಎಲ್ಲ ಸಿದ್ಧತೆ ಮಾಡ್ಕೊಂಡವ್ರ ರೈತರು ದುಡ್ಡು ಕೊಡೋಕೆ ಗೊತ್ತಿಲ್ಲ ನನಗೆ. 2,000 ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ 3 ತಿಂಗಳಾಯಿತು. ಬರೀ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರ ಹೊರತು ಇಲ್ಲಿವರೆಗೆ ಕೊಡಲಿಲ್ಲ. ಇದು ನಿಮ್ಮ ಸರ್ಕಾರದ ಕಳೆದ 7